ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೇನೆ. ಸಮಯದಲ್ಲಿಯೂ ಕೂಡ ನಾವು ಕ್ರಿಸ್ತನು ಯಾರು ಎಂಬಂತಹ ಶೀರ್ಷಿಕೆ ಕೆಳಗೆ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಕಳೆದ ವಾರದಲ್ಲಿಯೂ ಕೂಡ ಆತನು ತಂದೆಗೆ ಮೆಚ್ಚುಗೆಯಾದವನು ಎಂಬಂತಹ ಒಂದು ಶೀರ್ಷಿಕೆ ಕೆಳಗೆ ನಾವು ಧ್ಯಾನಿಸಿದ್ವಿ. ಆತನು ಮೆಚ್ಚುಗೆಯಾದ ಹೇಗೆ ಆತ ಮೆಚ್ಚುಗೆಯುಳ್ಳವನಾಗಿದ್ದ ಅನ್ನೋದನ್ನು ನಾವು ಧ್ಯಾನಿಸಿದ್ವಿ. ಸೊ ಈ ದಿವಸ ನಾವು ಕೂಡ ಪ್ರತಿ ವಿಶ್ವಾಸಿಗಳು ಕೂಡ ನಾವು ತಂದೆಯನ್ನು ಮೆಚ್ಚಿಸುವಂತಹ ಸ್ಥಾನದಲ್ಲಿ ಇದ್ದೇವೆ. ಸೊ ನಾವು ಮೆಚ್ಚಿಸುವುದರಿಂದ ಆಗುವ ಪ್ರತಿಫಲಗಳೇನು ಅನ್ನೋದನ್ನು ನಾವು ಧ್ಯಾನಿಸೋಣ, ಮತ್ತು ನಾವು ಹೇಗೆ ಮೆಚ್ಚಿಸಬೇಕು ಅನ್ನೋದನ್ನು ನಾವು ಧ್ಯಾನಿಸೋಣ, ಮತ್ತು ಯಾರೆಲ್ಲ ನಾವು ಮೆಚ್ಚಿಸಬೇಕು ಅನ್ನೋದನ್ನು ನಾವು ಧ್ಯಾನ ಮಾಡೋಣ. ಈಗ ಮೊದಲನೇದಾಗಿ, ನಾವು ತಂದೆಯನ್ನು ಮೆಚ್ಚಿಸುವುದರಿಂದ ಏನು ಪ್ರತಿಫಲ ಉಂಟಾಗ್ತದೆ, ನಮ್ಮ ಜೀವಿತದಲ್ಲಿ ಆಗುವಂತಹ ಆಶೀರ್ವಾದಗಳೇನು ಅನ್ನೋದನ್ನು ನಾವು ಧ್ಯಾನಿಸಬೇಕು. ಹೌದು ಪ್ರಿಯರೇ, ಖಂಡಿತವಾಗಿಯೂ ಪ್ರತಿಫಲ ಅದೇ. ನಾವು ತಂದೆಯನ್ನು ಮೆಚ್ಚಿಸುವುದರಿಂದ ಅಧಿಕವಾದ ಪ್ರತಿಫಲವದೆ. ನಾನು ಇದನ್ನು ನೋಡಿದಾಗ ದೇವರೇ ನನ್ನ ಜೀವನ ಈಗಾಗಲಿ ಅಂತ ನಾನು ಕೇಳಿಕೊಂಡೆ. ಒಂದು ವಾಕ್ಯ ನಾವು ತೆಗೆದುಕೊಳ್ಳೋಣ. ಜ್ಞಾನೋಕ್ತಿ 16ನೇ ಅಧ್ಯಾಯ 7ನೇ ವಚನ ನಾವು ತೆಗೆದುಕೊಳ್ಳೋಣ. ಜ್ಞಾನೋಕ್ತಿ 16:7 ಹೀಗೆ ಬರೆಯಲ್ಪಟ್ಟದೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ನೋಡ್ರಿ, ನಾವು ಯೆಹೋವ ದೇವರಿಗೆ, ತಂದೆಯಾದ ದೇವರಿಗೆ ನಾವು ಮೆಚ್ಚುಗೆಯಾಗಿರುವವರಾಗಿ ಕಾಣಿಸಲ್ಪಟ್ರೆ, ನಮ್ಮ ನಡತೆ ಆತನಿಗೆ ಮೆಚ್ಚುಗೆಯಾಗಿ ಕಾಣಿಸಲ್ಪಟ್ರೆ ಆತ ಏನು ಮಾಡ್ತಾನಂತೆ ನೋಡ್ರಿ, ನಮ್ಮ ಶತ್ರುಗಳನ್ನೇ ನಮಗೆ ಮಿತ್ರರನ್ನಾಗಿ ಮಾಡಿಬಿಡ್ತಾನಂತೆ. ಸೊ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾವು ಇದನ್ನೇ ಕಾಣ್ತೇವೆ. ಪ್ರಾರಂಭದಲ್ಲಿ ನಾವು ನೋಡುವಾಗ ಫರಿಸಾಯರು, ಸದ್ದುಕಾಯರು, ಅಲ್ಲಿದ್ದಂತಹ ಯಾಜಕರು ಅವರೆಲ್ಲರೂ ಕೂಡ ಯೇಸುವಿಗೆ ವಿರುದ್ಧವಾಗಿ ಕಾಣಿಸ್ಕೊಳ್ತಾರೆ. ಯೇಸುವನ್ನು ಅವರು ದ್ವೇಷಿಸುವವರಾಗಿ, ಶತ್ರುಗಳಾಗಿ ಕಾಣಿಸಲ್ಪಡ್ತಾರೆ. ಮತ್ತು ಇನ್ನೊಂದು ರೀತಿಯಲ್ಲಿ ನೋಡೋಕೆ ಹೋದರೆ ನಾವೆಲ್ಲರೂ ಕೂಡ ದೇವರಿಗೆ ಶತ್ರುಗಳಾಗಿದ್ದವರೇ, ದೇವರನ್ನು ವಿರೋಧಿಸ್ತಾ ಇದ್ದವರು, ದೇವರಿಗೆ ಬೆನ್ನು ಮಾಡಿದವರು. ನಮ್ಮ ಕಡೆಗೆ ಯೇಸು ಹುಡುಕಿಕೊಂಡು ಬಂದರು, ನಮ್ಮನ್ನು ಹುಡುಕಿ ಬಂದಂಥ ನಮ್ಮ ಬಳಿಗೆ ಬಂದಾಗ ಅವರು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡಿದ್ದರಿಂದ, ದೇವರು ಮೆಚ್ಚುವ ರೀತಿಯಲ್ಲಿ ನಡ್ಕೊಂಡಿದ್ದರಿಂದ, ಅವರ ನಡತೆ, ಗುಣ, ಸ್ವಭಾವಗಳೆಲ್ಲವೂ ತಂದೆಗೆ ಮೆಚ್ಚುಗೆಯಾದ್ದರಿಂದ ನಮ್ಮನ್ನೆಲ್ಲರನ್ನು, ಶತ್ರುಗಳಾಗಿದ್ದ ನಮ್ಮೆಲ್ಲರನ್ನು, ಶತ್ರುಗಳಾಗಿದ್ದ ಫರಿಸಾಯರನ್ನ, ಸದ್ದುಕಾಯರನ್ನ, ಧರ್ಮಶಾಸ್ತ್ರಿಗಳನ್ನ, ಯಾಜಕರನ್ನ ಆತನು ಯೇಸುವಿಗೆ ಮಿತ್ರರನ್ನಾಗಿ ಮಾಡಿಬಿಟ್ಟ. ನೋಡ್ತೇವೆ, ಯೇಸು ಸತ್ತು 3ನೇ ದಿವಸ ಜೀವ ಸಹಿತವಾಗಿ ಎದ್ದ ಮೇಲೆ ಅಪೊಸ್ತಲರ ಕೃತ್ಯದಲ್ಲಿ ಎಲ್ಲ ಫರಿಸಾಯರು, ಈ ಶಾಸ್ತ್ರಿಗಳು, ಅನೇಕ ಯಾಜಕರುಗಳು ಕೂಡ ಕ್ರಿಸ್ತನನ್ನು ಅನುಸರಿಸುವವರಾಗಿ ಮಾರ್ಪಟ್ಟು ಬಿಟ್ರು. ಅನೇಕ ಫರಿಸಾಯರಲ್ಲಿ ಮುಖ್ಯನು ಯಾರಂತ ಹೇಳಿದ್ರೆ ಪೌಲನು ಕೂಡ ಆತನನ್ನು ಯೇಸುವನ್ನು ಹಿಂಬಾಲಿಸುವವರಾಗಿ ಮಾರ್ಪಟ್ರು. ನಿಕೋದೇಮ ಒಬ್ಬ ಫರಿಸಾಯನು, ನಿಕೋದೇಮ ಆ ಒಂದು ಹಿರಿಯರಲ್ಲಿ ಒಬ್ಬ ಹಿರಿಯನು, ಆತನು ಕೂಡ ಹಿಂಬಾಲಿಸುವವನಾಗಿ ಮಾರ್ಪಟ್ಟು ಬಿಟ್ಟನು. ಯೇಸುವನ್ನು ಈಟಿಯಲ್ಲಿ ಚುಚ್ಚಿದಂತಹ ಒಬ್ಬ ಸೈನಿಕ, ಆತನು ಕೂಡ ಮಾರ್ಪಟ್ಟು ಬಿಟ್ಟನು. ಯೇಸುವಿಗೆ ಅವರೆಲ್ಲರೂ ಸ್ನೇಹಿತರಾಗಿ ಹೋದರು. ಹಾಗಿದ್ರೆ ಇವತ್ತು ನಿಮಗೆ ಶತ್ರುಗಳು ಅನೇಕರಿದ್ದಾರೋ, ಆ ಶತ್ರುಗಳೆಲ್ಲ ಮಿತ್ರರಾಗಿದ್ದರೆ ಹೇಗಿರ್ತದೆ ಯೋಚಿಸ್ರಿ. ಸೊ ಹೀಗೆಯೇ ನಮ್ಮ ನಡತೆ ಸರಿಯಾಗಿದ್ದರೆ, ನಾವು ಅಬ್ರಾಮನ ಜೀವನದಲ್ಲೂ ಕೂಡ ಹಾಗೆ ನೋಡ್ತೀವಿ. ಅಬ್ರಾಮನಿಗೆ ಶತ್ರುಗಳೇ ಇಲ್ಲ, ಎಲ್ಲಿ ಹೋದ್ರು ಅವನಿಗೆ ಮಿತ್ರರೇ, ರಾಜರುಗಳು ಮಿತ್ರರಾಗಿ ಹೋದ್ರು. ಕಾರಣ ಆತನ ನಡತೆಯನ್ನು ದೇವರು ಮೆಚ್ಚಿದ್ರು ಪ್ರಿಯರೇ. ಹಾಗಿದ್ರೆ ಈ ದಿವಸ ನಮ್ಮ ನಡತೆ, ನಮ್ಮ ಗುಣ, ನಮ್ಮ ಸ್ವಭಾವಗಳನ್ನ ಆತ ಮೆಚ್ಚುವುದಾದರೆ ನಮಗೆ ಶತ್ರುಗಳೇ ಇರುವುದಿಲ್ಲ. ಎಂತಹ ಆಶೀರ್ವಾದ! ಸರಿ, ಮತ್ತೊಂದು ಆಶೀರ್ವಾದ ನಾವು ನೋಡೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನ ಹೇಗೆ ಹೇಳ್ತದೆ? ಯೋಹಾನ 8:29 ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆಯಾದದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಎರಡನೇದಾಗಿ ನೋಡುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ಒಂಟಿಗರಾಗಿ ಬಿಡಲ್ಪಡುವುದೇ ಇಲ್ಲ. ಯಾವಾಗಲೂ ನಮ್ಮ ಸಂಗಡ ಆತನು ಇರುವವನಾಗಿದ್ದಾನೆ. ತಂದೆಯು ನಮ್ಮ ಸಂಗಡ ಇರುವಂಥದ್ದು ಎಂತಹ ಸಂತೋಷಕರವಾದ ವಿಷಯ. ಯಾವಾಗ ನಾವು ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ತೀವೋ, ಆತನಿಗೆ ಇಷ್ಟವಾಗುವಂತೆ ನಡ್ಕೊಳ್ತೀವೋ, ಆಗ ಆತನಿಗೆ ಇಷ್ಟವಾದದ್ದನ್ನೇ ನಾವು ಮಾಡ್ತೇವೋ, ಆತ ಎಂದಿಗೂ ನಮ್ಮನ್ನು ಒಂಟಿಗನಾಗಿ ಬಿಡುವವನಲ್ಲವೇ ಅಲ್ಲ, ನಮ್ಮನ್ನು ಬಿಟ್ಟು ಬಿಡುವವನಲ್ಲವೇ ಅಲ್ಲ. ಕರ್ತನು
ಯೆಹೋಶುವನಿಗೆ ಹೇಳ್ತಾನೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆಯೇ ನಿನ್ನ ಸಂಗಡಲೂ ಇದ್ದೇನೆ, ನಾನು ನಿನ್ನ ಜೊತೆನಲ್ಲೂ ಇರ್ತೀನಿ. ಯಾಕೆ ದೇವ್ರ ಜೊತೆನಲ್ಲಿ, ಮೋಶೆ ಜೊತೆನಲ್ಲಿ ದೇವರಿದ್ರು? ಕಾರಣ ಇಷ್ಟೇ, ಆತ ಮೋಶೆ ದೇವರಿಗೆ ಮೆಚ್ಚುಗೆ ಆದವನಾಗಿದ್ದ. ಮೋಶೆ ಮೆಚ್ಚುಗೆ ಆಗಿದ್ದ ಹಾಗೆ ಇವತ್ತು ನೀನು ಮೆಚ್ಚುಗೆ ಆಗಿದ್ದೀಯಾ ಯೆಹೋಶುವ. ಅದಕ್ಕೆ ನಾನು ನಿನ್ನ ಜೊತೆನಲ್ಲೇ ಇರ್ತೀನಿ, ನಾನು ನಿನ್ನ ಜೊತೆನಲ್ಲೇ ಇರ್ತೀನಿ, ಹೆದರಬೇಡ, ನಾನು ನಿನ್ನ ಜೊತೆನಲ್ಲೇ ಇರ್ತೀನಿ. ಎಂಥ ಸಂತೋಷಕರವಾದಂಥ ವಿಷಯ ನೋಡಿದ್ರ. ಹಾಗೆ ನಾವು ಹಳೆ ಒಡಂಬಡಿಕೆ ಯೋಸೆಫನ ಜೀವನದಲ್ಲಿ ನಾವು ನೋಡ್ತೇವೆ, ದೇವರು ಆತನ ಸಂಗಡ ಇದ್ದದ್ದರಿಂದ ಎಂಬುದಾಗಿ ತಿರುಗಿ ಆತನ ವಿಷಯದಲ್ಲಿ ನಾವು ನೋಡ್ತೇವೆ. ಆತನು ಹಳ್ಳಕ್ಕೆ ತಮ್ಮ ಅಣ್ಣಂದಿರಿಂದ ಹಳ್ಳಕ್ಕೆ ಹಾಕಲ್ಪಟ್ಟಾಗಲೂ ದೇವರಾತನ ಸಂಗಡಲೇ ಇದ್ದನು. ಅವನು ಮಿದ್ಯಾನರಿಗೆ ಅವ್ರನ್ನ ಮಾರಲ್ಪಟ್ಟಾಗಲೂ ಆತನ ಸಂಗಡ ದೇವರಿದ್ದಾನೆ, ಆತನ ಸಂಗಡಲೇ ಇದ್ದನು. ಪೋತಿಫರನ ಮನೆಗೆ ಗುಲಾಮನಾಗಿ ಹೋಗಿದ್ದಾಗ ಅಲ್ಲಿಯೂ ಕೂಡ ದೇವರಾತನ ಸಂಗಡ ಇದ್ದನು. ಅಲ್ಲಿಂದ ಆತನು ಸೆರೆಗೆ ಕಳಿಸಲ್ಪಟ್ಟಾಗ ಸೆರೆಯಲ್ಲಿಯೂ ದೇವರಾತನ ಸಂಗಡ ಇದ್ದನು. ದೇವರು ನಮ್ಮ ಜೊತೆ ಇರುವಂಥದ್ದು ಎಂಥ ಸಂತೋಷಕರವಾದ ವಿಷಯ. ಅದು ಹೊಸ ಒಡಂಬಡಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನ ಹೆಸರಿಗೆ ಆತನಿಗೆ ಇಮ್ಯಾನುವೇಲ್ ಎಂಬುದಾಗಿ ಕರೆಯುವರು. ಅಂದ್ರೆ ಅರ್ಥ, ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಜೊತೆ ಇದ್ರೆ ಇರಲಾಗುತ್ತೆ ಗೊತ್ತಾ ನಿಮಗೆ? ಮೋಶೆ ಇಸ್ರಾಯೇಲ್ಯರನ್ನ ಬಿಡುಗಡೆ ಮಾಡಿದ, ಯೆಹೋಶುವ ದೇವ್ರ ಜೊತೆಯಲ್ಲಿದ್ದರಿಂದ ಆ ಎಲ್ಲ ಅರಸರನ್ನ ಕಾನಾನ್ ದೇಶವನ್ನು ಸ್ವತಂತ್ರಪಡಿಸಿದ. ಕಾನಾನ್ ದೇಶವನ್ನು ಹಂಚಿ ದೇವ ಜನರಿಗೆ ಆ ಒಂದು ಇಸ್ರಾಯೇಲ್ಯರಿಗೆ ಹಂಚಿಕೊಟ್ಟ. ಯೋಸೆಫನ ಜೊತೆ ದೇವರಿದ್ದರಿಂದ ಐಗುಪ್ತ ದೇಶದಲ್ಲಿ ಸಮೃದ್ಧಿ, ಪೋತಿಫರನ ಮನೆಯಲ್ಲಿ ಸಮೃದ್ಧಿ, ಆ ಒಂದು ಸೆರೆಯಲ್ಲಿ ಒಂದು ಸಮೃದ್ಧಿ, ಸೆರೆಯಲ್ಲಿ ಒಂದು ವಿಶೇಷವಾದ ಕಾರ್ಯ. ಬೇರೆ ಹಾಗೆ ದೇವರು ನಮ್ಮ ಜೊತೆ ಇದ್ರೆ ಖಂಡಿತವಾಗಿಯೂ ವಿಶೇಷಕರವಾದದ್ದಾಗಿರ್ತದೆ. ಹೌದು, ನಾವು ಆತನ ಮಕ್ಕಳಾಗಿರೋದ್ರಿಂದ ಆತ ನಮ್ಮೊಂದಿಗಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ಆತನು ಪೂರ್ಣ ಫಲದಿಂದ ನಮ್ಮೊಂದಿಗೆ ಇರಬೇಕೆಂದು ಬಯಸ್ತಾನೆ. ಆತನು ನಮ್ಮೊಂದಿಗೆ ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ, ನಮಗೋಸ್ಕರ ಆತ ಕಾರ್ಯ ಮಾಡಲಿಕ್ಕೆ ಇಷ್ಟಪಡ್ತಾನೆ. ನನಗೆ ಯಾರಾದರೂ ಒಬ್ಬ ಸ್ನೇಹಿತರು ಇಷ್ಟ ಆಗೋದ್ರೆ ನಾವು ಅವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತೀವಲ್ಲ, ಅವ್ರು ಹೇಳೋದಕ್ಕಿಂತ ಮುಂಚೆ ಅವ್ರಿಗಾಗಿ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಲ್ವ, ಅವ್ರಿಗಾಗಿ ನಾವು ನಿಂತ್ಕೊಳ್ತೀವಲ್ವ, ಅವ್ರಿಗೆ ಸಹಾಯಕರಾಗಿ ನಿಂತ್ಕೊಳ್ತೀವಲ್ವ. ಅದೇ ಥರನೇ ದೇವರು ನಿಮಗೆ ಸಹಾಯಕನಾಗಿ ನಿಂತುಕೊಳ್ತಾನೆ, ನಿಮ್ಮ ಜೊತೆಯಲ್ಲೇ ಇರ್ತಾನೆ, ನಿಮ್ಮ ಪರವಾಗಿ ಆತ ವಾದ ಮಾಡ್ತಾನೆ, ನಿಮ್ಮ ಪರವಾಗಿ ಆತ ಮಾತಾಡ್ತಾನೆ. ಹಾಗಿದ್ರೆ ಪ್ರಿಯರೇ, ನಾವು ಆತನಿಗೆ ಮೆಚ್ಚುಗೆ ಆಗಿದ್ರೆ ಆತ ನೋಡ್ರಿ ನಮ್ಗೆ ಎಂಥ ಆಶೀರ್ವಾದ ಕೊಡ್ತಾನೆ. ನಮ್ಮನ್ನು ಒಟ್ಟಿಯಾಗಿ ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ತಲೆ ಬಗ್ಸೋದಕ್ಕೆ ಬಿಡೋದೇ ಇಲ್ಲ, ನಾವು ಸೋಲೋದಕ್ಕೆ ಬಿಡೋದೇ ಇಲ್ಲ, ಸೋಲೆಂಬ ಮಾತೇ ಇಲ್ಲ. ಯಾವಾಗ ನಾವು ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳುವಾಗ. ಸರಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಗಿರ್ಬೋದು, ಅದಕ್ಕಿಂತ ಮುಂಚಿತವಾಗಿರ್ಬೋದು, ಎಲ್ಲಿಯಾದರೂ ತಲೆ ಬಗ್ಸುವಂತೆ ಆಯ್ತಾ? ಎಲ್ಲಿಯಾದರೂ ತಂದೆಯ ದೇವರು ಅವ್ರನ್ನ ತಲೆ ಬಗ್ಗುವಂತೆ ಮಾಡಿದ್ರ ಅಂತ ನೋಡಿದ್ರೆ ಎಲ್ಲಿಯೂ ಇಲ್ಲ. ಯೇಸುವನ್ನ ಬೆಟ್ಟದ ಮೇಲಿಂದ ಕೆಳಗೆ ದಬ್ಬೋದಕ್ಕೆ ಅಂತ ಬರ್ತಾರೆ, ತಂದೆ ತಕ್ಷಣ ಅಲ್ಲಿಂದ ಅವರ ಪಾರು ಮಾಡೇ ಬಿಟ್ರು. ಯೇಸುವ ಶಿಲುಬೆಯ ಮೇಲೆ ಕೂಡ, ಶಿಲುಬೆಗಿಂತ ಮುಂಚಿತವಾಗಿ ಗೆತ್ಸೆಮನೆ ತೋಟದಲ್ಲಿ ಕೂಡ ಅಲ್ಲಿ ಸೈತಾನ ಬಂದು ಮಾತಾಡ್ತಾನೆ ಯೇಸುವಿನೊಂದಿಗೆ. ದೇವ್ರ ಚಿತ್ತವನ್ನು ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಹೋರಾಟಗಳನ್ನ ತರುವಾಗ್ಲೂ ಯೇಸು ತಂದೆ ಚಿತ್ತವನ್ನೇ ಮಾಡಿದ್ದರಿಂದ ತಂದೆ ಆತನನ್ನು ಕೈ ಬಿಡಲೇ ಇಲ್ಲ. ಯೇಸು ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀಯ ಅಂತ ಪ್ರಾರ್ಥಿಸಿದ್ದರೂ ಸಹ ತಿರುಗಿ ಆತ ಕೈ ಹಿಡಿದು ಮೇಲೆತ್ತಿಯೇ ಬಿಟ್ಟ. 3ನೇ ದಿವಸ ಜೀವ ಸಹಿತವಾಗಿ ಯೇಸು ಎಬ್ಬಿಸಲ್ಪಟ್ಟ ಆಯಿತು. ನೀವು ಸತ್ತು ಹೋದರೂ ಕೂಡ ನಿಮ್ಮನ್ನು ಮೇಲೆತ್ತುವ ಕರ್ತನು ಒಬ್ಬನಿದ್ದಾನೆ. ನೀವು ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳುವಾಗ, ನಾವೊಬ್ಬೊಬ್ಬರು ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳುವಾಗ, ನಮ್ಮ ನಡತೆ ಆತನಿಗೆ ಮೆಚ್ಚುಗೆಯಾಗಿರುವುದಾದರೆ, ನಾವು ಆತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡುವುದಾದರೆ, ನಾವು ಸತ್ತರೂ ಆತನು ನಮ್ಮನ್ನು ಮೇಲೆತ್ತುವ ಕರ್ತನಾಗಿದ್ದಾನೆ. ಪ್ರಿಯರೇ, ಆತ ನಮ್ಮನ್ನು ಒಟ್ಟಿಯಾಗಿ ಬಿಡುವುದೇ ಇಲ್ಲ. ನಾವು ಸತ್ತು ಹೋಗಿದ್ರೂ ಕೂಡ ಅಲ್ಲಿಗೂ ಹುಡುಕಿ ಬರ್ತಾನೆ. ಯೇಸುಸ್ವಾಮಿ ಜೀವಿತದಲ್ಲಿ ನೀವು ನೋಡಿದ್ದೀರಾ, ಮರಿಯಳನ್ನ ತುಂಬ ಮೆಚ್ಚಿದ್ರಿಂದ ತನ್ನ ಮರಿಯಳ ತಮ್ಮ ಯಾರು ಲಾಜರನು ಆತನ ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಸಮಾಧಿಯಲ್ಲಿ ಇಟ್ಟಂಥ ಆ ಲಾಜರನ್ನ ಕಾಪಾಡೋದಕ್ಕೋಸ್ಕರ, ಆತನಿಗೆ ಜೀವ ಕೊಟ್ಟು ಎಬ್ಬಿಸೋದಕ್ಕೋಸ್ಕರ ಯೇಸು 4 ದಿವಸದ ನಂತರ ಮತ್ತೆ ಬಂದಿದ್ದಾರೆ. ಪ್ರಿಯರೇ, ನೀವು ಆತನಿಗೆ ಮೆಚ್ಚುಗೆಯಾಗಿದ್ದೀರೋ? ಯೇಸು ನಿಮ್ಮನ್ನು ಹುಡುಕಿ ಬರುವವರಾಗಿದ್ದಾರೆ. ನಿಮಗಾಗಿ ಅವ್ರು ನಿಂತುಕೊಳ್ಳುವವರಾಗಿದ್ದಾರೆ. ನೀವು ತಲೆ ಬಾಗೋದಕ್ಕೆ ಬಿಡುವವರಲ್ಲ, ನಿಮ್ಮನ್ನು ಒಂಟಿಗರಾಗಿ ಬಿಡುವವರಲ್ಲವೇ ಅಲ್ಲ. ಮತ್ತು
ನಾವು ದೇವರ ಚಿತ್ತ ಮಾಡಬೇಕನ್ನೋದು. ಅದರಲ್ಲಿ ಮುಖ್ಯವಾಗಿ ದೇವ ಸೇವಕರುಗಳು ದೇವರ ಚಿತ್ತವನ್ನು ಮಾಡುವುದೇ ಗುರಿಯಾಗಿಟ್ಟುಕೊಳ್ಳಬೇಕಾಗಿದೆ. ಒಂದು ವಚನ ತೆಗೆದುಕೊಳ್ಳೋಣ. 1 ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳ್ತದೆ, ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನ ಮೆಚ್ಚಿಸಬೇಕನ್ನದೇ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ ಎಂಬುದಾಗಿ ಪೌಲ ಥೆಸಲೋನಿಕದವರಿಗೆ ಹೇಳೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಯಾರನ್ನ ಮೆಚ್ಚಿಸ್ಬೇಕಂತೆ? ನಾವು ದೇವರನ್ನೇ ಮೆಚ್ಚಿಸ್ಬೇಕಂತೆ, ಮನುಷ್ಯರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ಮಾತಾಡದೆ ದಿವಸ ಸೇವೆ ಮಾಡುವಾಗ, ಉಪದೇಶ ಮಾಡುವಾಗ, ಸುವಾರ್ತೆ ಹೇಳುವಾಗ, ನಾವು ಸಂದೇಶಗಳನ್ನ ಕೊಡುವಾಗ ನಾವು ಯಾರಿಗೆ ಮೆಚ್ಚುಗೆಯಾಗಿ ಮಾತಾಡ್ತಾ ಇದ್ದೀವಿ? ಅವ್ರಿಗೆ ತುಂಬ ಖುಷಿಯಾಗುತ್ತೆ ಈಗ ಮಾತಾಡಿದರೆ, ಇದನ್ನು ಮಾತಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಇಲ್ಲ 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 ಪ್ರಿಯರೇ, ಆತನಿಗೆ ಮೆಚ್ಚುಗೆಯಾಗಿದೆಯೋ? ನಾನು ಕೊಡುವ ಸಂದೇಶ ಆತನಿಗೆ ಸಂತೋಷ ತರ್ತದೋ? ಆತನಿಗೆ ಮೆಚ್ಚುಗೆಯಾಗಿದೆಯೋ? ಇದು ತುಂಬ ಮುಖ್ಯ. ಇದು ನಮ್ಮ ಗುರಿಯಾಗಿರಬೇಕಾಗಿದೆ. ಹಾಗೆಯೇ ಇದಕ್ಕೊಂದು ಉದಾಹರಣೆ ನಾವು ನೋಡೋದಾದ್ರೆ, ಅನೋಕನ ಜೀವನದಲ್ಲಿ ಯಾರೋ ಒಬ್ರು ಒಂದು ಕಥೆ ಈ ರೀತಿಯಲ್ಲಿ ಹೇಳ್ತಿದ್ರು. ಅನೋಕನು ದೇವರೊಂದಿಗೆ ಪ್ರತಿ ದಿವಸ ಅನ್ಯೋನ್ಯವಾಗಿ ನಡ್ಕೊಳ್ತಾ ಇದ್ದಂತೆ. 365 ದಿವಸವೂ ಅನ್ಯೋನ್ಯವಾಗಿದ್ದಂತೆ. ನೀವು ಒಬ್ಬ ವ್ಯಕ್ತಿ ಅನ್ಯೋನ್ಯವಾಗಿದ್ದಾನೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅವರು ನಡ್ಕೊಳ್ಳುವಂಥದ್ದು, ಅವ್ರು ಮಾತಾಡುವಂಥದ್ದು, ಅವರು ಜೀವಿಸುವುದು ನೋಡುವಾಗ ನಮ್ಗೆ ಅನ್ನಿಸ್ತದೆ ಎಷ್ಟು ಅನ್ಯೋನ್ಯವಾಗಿದ್ದಾರಪ್ಪ. ಒಬ್ರನ್ನೊಬ್ರು ಬಿಟ್ಕೊಡೋದೇ ಇಲ್ಲ, ಒಬ್ರನ್ನೊಬ್ರು ಬೈಯೋದೇ ಇಲ್ಲ, ಒಬ್ರಿಗೊಬ್ರು ಅಷ್ಟೂ ಪ್ರೀತಿಸ್ತಾರೆ, ಒಬ್ಬರನ್ನ ಬಿಟ್ಟು ಒಬ್ರು ಇರೋದೇ ಇಲ್ಲ. ಇದೆಲ್ಲ ನೋಡುವಾಗ ನಮ್ಗೆ ಅನ್ಯೋನ್ಯ ಅಂತ ಅನ್ನಿಸ್ತದೆ. ಹಾಗೆಯೇ ಈ ಒಂದು ಅನೋಕನು 365 ದಿವಸ ದೇವ್ರ ಜೊತೆ ಅನ್ಯೋನ್ಯವಾಗಿ ನಡ್ಕೊಂಡಿದ್ದಾನೆ. ದೇವ್ರ ಬಿಟ್ಟು ಇರ್ತಾನೆ ಇಲ್ಲ, ಪ್ರತಿ ದಿವಸ ದೇವ್ರ ಜೊತೆ ಸಮಯ ಕಳೀತಾನೆ, ಪ್ರತಿ ದಿವಸ ದೇವ್ರು ಹೇಳೋದನ್ನ ನಡ್ಕೊಳ್ತಾನೆ. ತನ್ನ ಮಕ್ಕಳಿಗೆ ಅದನ್ನು ಹಾಗೆ ಹೇಳ್ಕೊಡ್ತಾ ಇದ್ನೋ ಏನೋ. ದೇವ್ರಿಗೆ ತುಂಬ ಸಂತೋಷವಾಯಿತು. ಒಬ್ರು ಕಥೆ ಈ ರೀತಿಯಲ್ಲಿ ಹೇಳ್ತಾ ಇದ್ರು. ಒಮ್ಮೆ ಅನೋಕನು ದೇವರು ಭೇಟಿಯಾಗಿ ವಾಕ್ ಮಾಡ್ತಾ ಇದ್ರಂತೆ. ವಾಕ್ ಮಾಡ್ತಾ ನಡ್ಕೊಂಡು ಅಷ್ಟು ದೂರ ಹೋದ್ರಂತೆ. ಸ್ವಲ್ಪ ಹೊತ್ತು ವಾಕ್ ಮಾಡಿದ್ಮೇಲೆ ನಡೆದು ಆಮೇಲೆ ಅನೋಕ ನನ್ನ ಮನೆ ಬಂತು, ನಾನು ಹೋಗ್ತೀನಿ ಅಂತ ಹೇಳಿ ಅನೋಕನು ಹೋಗ್ತಾನೆ, ದೇವರು ಹೋಗ್ತಾರೆ. ಈಗ 2ನೇ ದಿನ ಬಂತು. ಈಗ ಅನೋಕನು ದೇವರಿಬ್ಬರು ಕೂಡ ನಡೆದು ಹಾಗೆ ವಾಕ್ ಮಾಡ್ತಾ ಹೋಗ್ತಿದ್ದಾರೆ. ಸಂಜೆ ತಂಗಾಳಿ ನಡೆದ್ರು ತುಂಬ ಹೊತ್ತು ದೂರ ನಡೆದಿದ್ದಾರೆ. ಮಾತಾಡ್ತಾ ನಡ್ಕೊಂಡು ಹೋಗೇ ಬಿಟ್ಟಿದ್ದಾರೆ ಎಷ್ಟೋ ದೂರ. ಸರಿ, ಈಗ ಏನಾಯ್ತು, ಅನೋಕನಿಗೆ ತಡ ಆಯಿತು. ಸ್ವಾಮಿ, ನಂಗೆ ತಡ ಆಯಿತು, ನಮ್ಮ ಮನೆಗೆ ಹೋಗ್ಬೇಕು. ಸರಿ ಆಯ್ತಪ್ಪ, ಹೋಗು. ಈಗ 3ನೇ ದಿನ ಬಂತು. ಅನೋಕನು ದೇವರು ಕೂಡ ನಡೆದು ಹೋಗ್ತಾ ಇದ್ದಾರೆ, ವಾಕ್ ಮಾಡ್ತಾ ಹೋಗ್ತಿದ್ದಾರೆ. ಎಷ್ಟೋ ದೂರ ಬಂದ್ಬಿಟ್ಟಿದ್ದಾರೆ. ಈಗ ಅನೋಕನಿಗೆ ದೇವರು ಹೇಳ್ತಾರೆ, ಅನೋಕ ಇನ್ನು ಸ್ವಲ್ಪ ದೂರ ಹೋಗ್ಬಿಟ್ರೆ ನನ್ನ ಮನೆ ಬಂದ್ಬಿಡುತ್ತೆ, ಬಾ ಅಂತ ಹೇಳಿ ಆ ಥರ ಕರ್ಕೊಂಡು ಹೋಗೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಒಂದು ವಾಕ್ಯ ನಾವು ತೆಗೆದುಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳ್ತದೆ, ಇಬ್ರಿಯ 11:5 ಹೀಗೆ ಹೇಳ್ತದೆ, ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಅನೋಕ ದೇವರಿಗೆ ಮೆಚ್ಚುಗೆಯಾಗಿದ್ದವನೆಂದು ಸಾಕ್ಷಿ ಉಂಟು ಎಂಬುದಾಗಿ ಬರೆಯಲ್ಪಟ್ಟದೆ. ಆತನಿಗೆ ಮೆಚ್ಚುಗೆ ಆದದ್ರಿಂದಲೇ ಆತನನ್ನು ಎತ್ತುಕೊಂಡನು, ಆತನು ಒಯ್ಯಲ್ಪಟ್ಟನು, ಆತನು ತಂದೆಯಿಂದಲೇ ಕರ್ಕೊಂಡು ಹೋಗಲ್ಪಟ್ಟನು. ಪ್ರಿಯರೇ, ಹಾಗೆ ನಾವು ಅನೋಕನಂತೆ ಎತ್ತಲ್ಪಡುವಂತಹ ನಿರೀಕ್ಷೆಯಲ್ಲಿಯೇ ಇದ್ದೇವೆ. ಎತ್ತಲ್ಪಡಬೇಕನ್ನುವಂತಹ ಆ ಒಂದು ನಿರೀಕ್ಷೆಯಲ್ಲಿ ಇದ್ದೀರೋ? ನಾನು ಎತ್ತಲ್ಪಡಬೇಕು ಅನ್ನೋಂಥ ಆಸೆ ನಿಮಗಿದೆಯಾ? ಹಾಗಿದ್ರೆ ನಾವು ತಂದೆಗೆ ಮೆಚ್ಚುಗೆಯಾಗಿ ನಡ್ಕೊಳ್ಬೇಕಾಗಿದೆ. ಮನುಷ್ಯರಿಗಾಗಿ ಅಲ್ಲ, ತಂದೆಗೆ ಮೆಚ್ಚುಗೆಯಾಗಿ ನಡ್ಕೊಳ್ಬೇಕಾಗಿದೆ. ಮನುಷ್ಯರ ಮುಂದೆ ಒಳ್ಳೆಯವನು ನಾನು. ಅವ್ರ ಮುಂದೆ ಒಂದು ವಾಕ್ಯ ಹೇಗೆ ಹೇಳ್ತದೆ, ಲೂಕನು ಬರೆದ ಸುವಾರ್ತೆ ಅನ್ನಿಸ್ತದೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳ್ತದೆ, ಆಗ ಆತನು ಅವರಿಗೆ ಹೇಳಿದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವುದು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವುದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಪ್ರೇರೆ, ನಾವೀಗ ತಾನು ನೋಡಿದಾಗೆ ನಾವು ಮನುಷ್ಯರು ಮೆಚ್ಚಿಸೋದು ಸುಲಭ. ಅವ್ರ ಮುಂದೆ ನಾವು ಶ್ರೇಷ್ಠರು, ಅವ್ರಿಗೆ ಮೆಚ್ಚುಗೆ ಆದವರಾಗಿ ನಡ್ಕೊಂಡು ದೇವ್ರನ್ನ ಮೆಚ್ಚಿಸದೆ ಹೋದರೆ ದೇವರಿಗೆ ಅಸಹ್ಯರಾಗಿ ಕಾಣಿಸ್ಬಿಡ್ತೀವಲ್ಲ. ಹಾಗಿರೋದ್ರಿಂದ ದೇವರನ್ನ ಮೆಚ್ಚಿಸುವಂಥದ್ದು ಅತಿ ಮುಖ್ಯವಾದ ಕೆಲಸ. ಕ್ರೈಸ್ತರಾಗಿರುವಂಥ ನಮ್ಮೊಬ್ಬೊಬ್ಬರಿಗೂ ಅದು ಅತಿ ಮುಖ್ಯವಾದ ಕೆಲಸವಾಗಿದೆ. ಹೇಗೆ ಅನೋಕನು
ದೇವರಿಗೆ ಮೆಚ್ಚುಗೆಯಾಗಿ ಕಡೆಯವರೆಗೂ ಮೆಚ್ಚುಗೆಯಾಗಿ ನಡ್ಕೊಂಡು 365 ವರ್ಷಗಳು ಆತನಿಗೆ ಮೆಚ್ಚುಗೆಯಾಗಿ ನಡೆಸಿಕೊಳ್ಳಲ್ಪಟ್ಟು ಆತ ಎತ್ತಲ್ಪಟ್ಟನು. ಹಾಗೆ ನಾವು ಎತ್ತಲ್ಪಡುವಂಥ ನಿರೀಕ್ಷೆಯಲ್ಲಿದ್ದೇವೆ. ಸೊ ಇನ್ನೊಂದು ವಚನ ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ, ಇದೇ ದೇವರಿಗೆ ಸಮರ್ಪಕವಾದ ಯಜ್ಞವಾಗಿದೆ. ಇದು ದೇವರಿಗೆ ಮೆಚ್ಚುಗೆಯಾದ ಯಜ್ಞ. ಏನಂತೆ? ಪರೋಪಕಾರವನ್ನ, ಧರ್ಮವನ್ನ ಮಾಡೋದನ್ನ ಮರಿಬೇಡ್ರಿ. ಹಾಗಿದ್ರೆ ನಾವು ಮುಂದಿನ ವಾರ ನಾವು ಧ್ಯಾನ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಪರೋಪಕಾರವನ್ನ ನಾವು ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಎಂಥವರಿಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಇದು ದೇವರನ್ನ ಮೆಚ್ಚಿಸ್ತದಂತೆ, ಇದು ದೇವರಿಗೆ ಇಷ್ಟವಾದ ಯಜ್ಞವಂತೆ, ಕರುಣೆ ತೋರಿಸುವಂಥದ್ದು, ದಯ ತೋರಿಸುವಂಥದ್ದು, ಕೊಡುವಂಥದ್ದು ದೇವರಿಗೆ ತುಂಬ ಇಷ್ಟವಾದದ್ದು, ದೇವರಿಗೆ ತುಂಬ ಮೆಚ್ಚುಗೆ ಆದದ್ದು. ಸೊ ಹಾಗಿದ್ರೆ ತಂದೆಯ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋದಕ್ಕೆ ನಾವು ಸಿದ್ಧಪಡಿಸ್ಕೊಳ್ಳೋಣವಾ? ಮುಂದಿನ ವಾರ ನಾವು ಸಿದ್ಧತೆಯಿಂದ ಬರೋಣ. ನಾವು ಹೇಗೆ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಬೇಕು ಅನ್ನೋದನ್ನು ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಿನ್ನನ್ನು ಮೆಚ್ಚಿಸುವುದರಿಂದ ಏನೆಲ್ಲ ಪ್ರತಿಫಲ ನಮಗದೆ ಅನ್ನೋದನ್ನು ತೋರಿಸ್ಕೊಟ್ಟೆ ಸ್ವಾಮಿ. ಹೌದಪ್ಪ, ನಮ್ಮ ಶತ್ರುಗಳನ್ನ ಮಿತ್ರರನ್ನಾಗಿ ನೀನು ಮಾರ್ಪಡಿಸ್ತೀವಿ ಸ್ವಾಮಿ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಕರ್ತನೆ ಅಪ್ಪ, ನಾವು ನಿನ್ನ ಮೆಚ್ಚಿಸುವಾಗ ನೀನು ನಮ್ಮನ್ನು ಎಂದಿಗೂ ಕೈ ಬಿಡುವವನಲ್ಲ ಕರ್ತನೆ. ಅಪ್ಪ, ನಾವು ಕರ್ತನೆ ನಿಮ್ಮನ್ನು ಮೆಚ್ಚಿಸುವಾಗ ಕರ್ತನೆ ಅಪ್ಪ, ಅದು ನಿನಗೆ ಶ್ರೇಷ್ಠವಾದ ಸೇವೆಯಾಗಿ ಕಾಣಿಸಲ್ಪಡ್ತದಲ್ಲ ಸ್ವಾಮಿ. ಕರ್ತನೆ ಸ್ವಾಮಿ, ನಿನಗೆ ಸ್ತೋತ್ರ. ಅದು ನಮ್ಮ ಒಬ್ಬೊಬ್ಬರ ಸೇವೆಯಾಗಿ ನೀವು ಕೊಟ್ಟಿದ್ದೀರಲ್ಲ. ನಾವು ಒಬ್ಬೊಬ್ಬರು ಕಲಿತುಕೊಳ್ಬೇಕಂತ ನೀವು ಬಯಸ್ತಿರಲ್ಲ, ನಾವು ಒಬ್ಬೊಬ್ಬರು ಅದನ್ನು ಮಾಡಬೇಕಂತ ಬಯಸ್ತೀರಿ ಸ್ವಾಮಿ. 1 ಥೆಸಲೋನಿಕ 4:1 ನೀವೇ ಅಪ್ಪ 4:1-2 ನಾವು ನೋಡ್ತೇವೆ ಕರ್ತನೆ, ಇದು ನಾವು ಕರ್ತನೆ ನಿಮ್ಮಿಂದ ಕಲಿತುಕೊಂಡು ನಾವು ಮಾಡಬೇಕಾದ ಕಾರ್ಯ. ಇದು ನಮ್ಮ ಕರ್ತವ್ಯವಾಗಿದೆ. ನಾವು ಒಬ್ಬೊಬ್ಬರೂ ಕೂಡ ನಿನಗೆ ಮೆಚ್ಚುಗೆಯಾಗಿ ನಡೆಯಬೇಕಲ್ಲ ಸ್ವಾಮಿ. ಅನೋಕನ ಉದಾಹರಣೆಯನ್ನು ನಾವು ನೋಡಿದೆವು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಥೆಸಲೋನಿಕದವರ ಸಭೆಗೂ ನೀನು ಹೇಳಿದ ಮಾತುಗಳನ್ನ ನಾವು ನೋಡಿದೆವು ಸ್ವಾಮಿ. ಇಬ್ರಿಯ 13:16 ಕರ್ತನೆ ಅಪ್ಪ ಬರಹಗಾರನು ಬರೆದಂತೆ ಸ್ವಾಮಿ, ಹೌದಪ್ಪ, ನಾವು ಪರೋಪಕಾರ ಮಾಡುವಂಥದ್ದು, ಉಪಕಾರ ಮಾಡುವುದು ನಿನಗೆ ಮೆಚ್ಚುಗೆ ಆಗಿದೆಯಲ್ಲಪ್ಪ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಮುಂದಿನ ವಾರ ನಿನಗೆ ಮೆಚ್ಚುಗೆ ಆದ ಕಾರ್ಯವನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ಕಲಿತ್ಕೊಳ್ಳೋದಕ್ಕೆ ಸಹಾಯ ಮಾಡು. ಹಾಗೆ ನೀವು ಮಾಡಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೀನಪ್ಪ ತಂದೆಯಾದ ದೇವರೇ, ಆಮೇನ್ ಆಮೇನ್. ಕರ್ತನೆ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ ಪ್ರಿಯರೇ. ದಯಮಾಡಿ ಪ್ರಾರ್ಥನೆ ಒಟ್ಟಿಗೆ ಬನ್ನಿರಿ. ಕರ್ತನೆ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.